ಮತ್ತೊಂದು ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪ ಪ್ರತ್ಯಾರೋಪ ಎಲ್ಲೇ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇಟ್ಟ ಹೆಜ್ಜೆಯನ್ನ ನಾನು ಹಿಂದಿಡಲ್ಲ ಅಂತ ಒಂದ್ ಕಡೆ ವಿಜಯೇಂದ್ರ ಹೇಳ್ತಾ ಇದ್ರೆ, ನಾವು ಅವ್ರ ಅಪ್ಪನಂತರು ನಾವು ಹಿಂದಿಡಲ್ಲ ಅಂತ ವಿಜಯೇಂದ್ರ ಈ ಕಡೆಯಿಂದ ಯತ್ನಾಳ್ ಅವರು ವಿಜಯೇಂದ್ರ ಅವರಿಗೆ ಪ್ರತಿಬಾಣವನ್ನ ಬಿಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ವಿಜಯೇಂದ್ರ ಅವರ ಪರವಾದಂತ ಟೀಮ್ ಆಕ್ಟಿವ್ ಆಗ್ತಾ ಇದ್ದು, ಶನಿವಾರ ಒಂದು ಸಭೆ ಮಾಡ್ತೀವಿ, ಅದಾದ ನಂತರ ಅಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ವಿರೋಧಿಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಬಿಜೆಪಿಯಲ್ಲಿರುವಂತ ಬಣ ಬಡಿದಾಟ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎತ್ತ ಸಾಗ್ತಾ ಇದೆ. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ನಾವು ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನೆಲ್ಲ ಲೂಟಿ ಮಾಡುವ ಆಸೆ ಇದೆ. ಅನಗತ್ಯವಾಗಿ ಟೀಕೆ ಮಾಡ್ತಿದ್ದೀರಿ. ಏಟಿಗೆ ಏಟು, ಮಾತಿಗೆ ಮಾತು. ಬಿಜೆಪಿಯಲ್ಲಿ ಹೊತ್ತಿಕೊಂಡ ಬಂಡಾಯದ ಬೆಂಕಿ ನಂದಿ ಹೋಗುವ ಅದ್ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ದಿನ ಕಳೆದಂತೆ ಕೇಸರಿ ಕಲಿಗಳು ಸ್ವಪಕ್ಷ ನಾಯಕರ ವಿರುದ್ಧವೇ ಉರಿದುರಿದು ಬೀಳ್ತಾ ಇದ್ದಾರೆ. ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ವಾಕ್ಸಮರವಂತೂ ಒಂದು ಹಂತ ದಾಟಿ ಹೋಗಿದೆ. ಕುರ್ಚಿ ಕಿತ್ತಾಟದ ಮಧ್ಯೆ ನಾಳೆ ಬಿಜೆಪಿ ಪ್ರಮುಖರ ಸಭೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆ ಸಾಧ್ಯತೆ. ಕೇಸರಿ ಮನೆ ಕೊತ ಕೊತ ಅಂತ ಇರುವ ಹೊತ್ತಲ್ಲೇ ಬಿಜೆಪಿ ಪ್ರಮುಖರು ಸಭೆ ಆಯೋಜನೆ ಮಾಡಿದ್ದಾರೆ. ನಾಳೆ ಸಂಜೆ ಬೆಂಗಳೂರಿನಲ್ಲಿ ಮೀಟಿಂಗ್ ನಡೆಯಲಿದ್ದು ಅನೇಕ ವಿಚಾರಗಳು ಚರ್ಚೆಗೆ ಬರಲಿವೆ. ಬಿಜೆಪಿ ಸಾಂಸ್ಥಿಕ ಚುನಾವಣಾಧಿಕಾರಿಗಳು, ವೀಕ್ಷಕರು, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆನೂ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ವಿಜಯೇಂದ್ರ ಯತ್ನಾಳ್ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನದ ಕದನ. ಅಳಿದುಳಿದಿರೋದನ್ನ ಲೂಟಿ ಮಾಡುವ ಆಸೆ ಅಂತ ಯತ್ನಾಳ್ ಲೇವಡಿ. ಇನ್ನು ವಿಜೇಂದ್ರ ಹಾಗೂ ಬಿಜೆಪಿ ಶಾಸಕ ಯತ್ನಾಳ್ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನದ ಕದನ ಜೋರಾಗಿ ನಡೀತಾ ಇದೆ. ನಿನ್ನೆ ರಾಜ್ಯಾಧ್ಯಕ್ಷ ಹುದ್ದೆಯ ಬಗ್ಗೆ ಮಾತನಾಡಿದ್ದ ವಿಜೇಂದ್ರ ತಾವೇ ಮುಂದುವರಿಯುವ ಭರವಸೆ ಹೊರಹಾಕಿದ್ದರು. ಮತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದರು. ಆದ್ರೆ ಈ ಮಾತು ಬಿಜೆಪಿ ಶಾಸಕ ಯತ್ನಾಳ್ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಅಳಿದು ಉಳಿದಿರೋದನ್ನ ಲೂಟಿ ಮಾಡುವ ಆಸೆ ಇದೆ ಅಂತ ಗರಂ ಆಗಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತೇಳಿ ನಂಗೆ ವಿಶ್ವಾಸ ಇದೆ. ನಾವು ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನೆಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತೇಳಿ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಮ್ಮೆ ಡುಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕೆ ಅಂತ ಕಳ್ರು. ನಾವು ನಿಮ್ಮಪ್ಪನ ಹಾಗೆ ಇಟ್ಟ ಹೆಜ್ಜೆ ಬಿಡಲಾರೆವು. ವಿಜಯೇಂದ್ರ ಹೇಳಿಕೆಗೆ ಶಾಸಕ ಯತ್ನಾಳ್ ತಿರುಗೇಟು. ಇದಿಷ್ಟೇ ಅಲ್ಲ, ವಿಜಯೇಂದ್ರ ಇಟ್ಟ ಹೆಜ್ಜೆ ಗುರಿ ಹಿಂದಿಟ್ಟಿಲ್ಲ ಅಂತ ನಿನ್ನೆ ಶಪಥ ಮಾಡಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟ ಯತ್ನಾಳ್ ನಾವು ಅವರಪ್ಪನಂಗೆ ಇದ್ದೀವಿ ಅಂತ ಗುಡುಗಿದ್ದಾರೆ. ನಾವೇನು ಬಿಟ್ಟು ನಾವೇನು ಇಟ್ಟ ಹೆಜ್ಜೆ ನಾವು ಬಿಡಲಾರ್ದು, ಅವರಪ್ಪನಂಗದಿ. ವಿಜೇಂದ್ರ ಆಪ್ತರು ಮಾಜಿ ಶಾಸಕರ ಸಭೆಗೆ ನಿರ್ಧಾರ. ಅಮೆರಿಕ ಅಧ್ಯಕ್ಷರನ್ನ ಕರೆಸಿ ಅಂತ ಯತ್ನಾಳ್ ಟಾಂಗ್. ಯತ್ನಾಳ್ ಬಣದ ವಿರುದ್ಧ ವಿಜೇಂದ್ರ ಆಪ್ತರು ಸಿಡಿದೆದ್ದಿದ್ದಾರೆ. ಮುಂದಿನ ಶನಿವಾರ ಮಾಜಿ ಶಾಸಕರ ಸಭೆ ನಡೆಸಿ ಬಳಿಕ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನಿಸಿದ್ದಾರೆ. ಅಲ್ಲಿ ಬಿಜೆಪಿ ವರಿಷ್ಠರಿಗೆ ಯತ್ನಾಳ್ ವಿರುದ್ಧ ದೂರು ಕೊಡಲಿದ್ದಾರೆ. ಇದಕ್ಕೆಲ್ಲ ಡೋಂಟ್ ಕೇರ್ ಎಂದಿರುವ ಯತ್ನಾಳ್ ಅಮೆರಿಕದ ಅಧ್ಯಕ್ಷರನ್ನ ಕರೆದು ಸಭೆ ಮಾಡಲಿ ಅಂತ ಕುಹಕವಾಡಿದ್ದಾರೆ. ಅನಗತ್ಯವಾಗಿ ಟೀಕೆ ಮಾಡ್ತಿದ್ದೀರಿ. ನಾನು ಹೇಳ್ತಿದ್ದೀನಿ, ಇದನ್ನು ಸಹಿಸಲ್ಲ. ನಾಳೆ ಶನಿವಾರ, ಪೂರ್ವ ಶನಿವಾರ ಸಭೆ ಸೇರ್ತೀವಿ. ಸಭೆ ಸೇರಿ ಚರ್ಚೆ ಮಾಡಿ ಡೆಲ್ಲಿಗೆ ಹೋಗ್ತೀವಿ. ಬೇಕಾದ ಮಾಡಲಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡ್ತೀವಿ, ಏನಾಗೋದೇನಿದೆ. ಬ್ಯೂರೋ ರಿಪೋರ್ಟ್, TV9.